ಆಗತ್ತಾ, ಸುಲಭ ಆಗುತ್ತಾ ಅನ್ನೋ ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆಯ ಎಲ್ಲಾ ವಿಡಿಯೋಗಳು ಕೂಡ ಬರ್ತಾ ಇದೆ. ಜಿಕೆ ಇದೆ, ಹೆಚ್ಚುಗಳಿಗೆ ಮಾರ್ಗದರ್ಶನ ಇರ್ತೇವೆ ಸಾಧ್ಯವಾದಷ್ಟು ಅಂತ ಹೇಳ್ತಾ, ಈಗ ಒಂದೊಂದನ್ನೇ ಮಾತಾಡ್ತಾ ಹೋಗೋಣ. ಈ ಪರೀಕ್ಷೆನಲ್ಲಿ ನಮ್ಮ ಸೋಲಿಗೆ ಏನ್ ಕಾರಣ ಇರಬಹುದು, ಇದೆಲ್ಲ ಜಾಸ್ತಿ ತಗೊಳ್ಳಲ್ಲ, ಹೇಳ್ತಾ ಹೋಗೋಣ. ನಮಗೆ ಮುಖ್ಯವಾಗಿ ಇವತ್ತು ಬೇಕಾಗಿರೋದು ನಾವು ಪರೀಕ್ಷೆಯಲ್ಲಿ ಮಾಡುವಂತ ತಪ್ಪುಗಳು, ಅದನ್ನ ಹೇಗೆ ತಡೆಗಟ್ಟಬಹುದು ಅಂತ ಬಹಳ ಜನ ಕಮೆಂಟ್ ಅಲ್ಲಿ ಕೇಳಿದ್ರಿಂದ, ಮುಖ್ಯವಾಗಿ ನಮ್ಮ ಪರೀಕ್ಷೆನಲ್ಲಿ ಕಡಿಮೆ ಅಂಕ ತಗೊಳ್ಳೋದಕ್ಕೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಇನ್ನೂ ಕೂಡ ಸ್ಪರ್ಧೆಯಲ್ಲಿ ನಾವು ಮುಂದೆ ಹೋಗ್ತಿಲ್ಲ ಅನ್ನೋದಕ್ಕೆ ಮುಖ್ಯವಾಗಿ ಮೂರೇ ಕಾರಣಗಳು. ಏನೇನಪ್ಪಾ ಅಂತಂದ್ರೆ, ಅತಿಯಾದ ಆತ್ಮವಿಶ್ವಾಸ, ನಂಗೆ ಎಲ್ಲಾನು ಗೊತ್ತು ಅನ್ನುವಂಥದ್ದು. ಈ ಆತ್ಮವಿಶ್ವಾಸ ಇಲ್ದಲೇ ಇರೋದು ಕೂಡ ಒಂದು ಋಣಾತ್ಮಕ ಭಾವನೆ ಆದ್ರೆ, ಅತಿ ಆತ್ಮವಿಶ್ವಾಸ ಕೂಡ ಒಂದು ಋಣಾತ್ಮಕ ಭಾವನೆ. ಹಾಗಾಗಿ ಅವೆರಡರ ಮಧ್ಯದಲ್ಲಿ ನಾವು ಹೋಗ್ಬೇಕಾಗತ್ತೆ. ಅತಿಯಾದ ಆತ್ಮವಿಶ್ವಾಸ ಕೂಡ ಇರಬಾರ್ದು, ಆತ್ಮವಿಶ್ವಾಸ ಇಲ್ದಲೆ ಕೂಡ ಇರಬಾರ್ದು. ಅವೆರಡರ ನಡುವೆ ನಮ್ಮ ದಾರಿ ಸಾಕ್ತಾ ಇರ್ಬೇಕಾಗತ್ತೆ. ಮೊದಲನೇದು, ಅತಿ ಆತ್ಮವಿಶ್ವಾಸ ತುಂಬಾನೇ ನಮ್ಮ ಪರೀಕ್ಷೆಗೆ ಅಡ್ಡಿಯಾಗತ್ತೆ. ಹಾಗಾಗಿ ಇದೆಲ್ಲವೂ ಗೊತ್ತು, ಎಲ್ಲವೂ ಬರುತ್ತೆ, ಇದೇ ಬರೋದು ಅನ್ನುವಂಥದ್ದನ್ನ ಬಿಟ್ಟು ನಾವು ಸ್ವಲ್ಪ ಆತ್ಮವಿಶ್ವಾಸದೊಂದಿಗೆ ಹೆಜ್ಜೆಯನ್ನ ಹಾಕ್ಬೇಕಾಗತ್ತೆ. ಇದು ಒಂದು ನಮ್ಮ ಸೋಲಿಗೆ ಕಾರಣ ಆಗ್ತಾ ಇದೆ. ಇನ್ನೊಂದು ಮುಖ್ಯವಾದಂತ ಅಂಶ, ಅಭ್ಯಾಸದ ಕೊರತೆ. ಏನೆಲ್ಲ ಓದ್ತಾ ಇದೀವಿ, 12 ಗಂಟೆ ತನಕ ಓದ್ತಾ ಇದೀವಿ, ಬೆಳಗ್ಗೆ ಎದ್ದು ಓದ್ತಾ ಇದೀವಿ, ಆದ್ರೆ ಪುನರಾವರ್ತನೆ ಮಾಡ್ತಾ ಇದೀವ, ಸರಿಯಾಗಿ ಅಭ್ಯಾಸ ಅದನ್ನ ಮಾಡ್ತಾ ಇದೀವ ಅನ್ನೋದೇ ಮುಖ್ಯವಾಗ್ತಾ ಹೋಗುತ್ತೆ. ಒಂದು ಯೋಜನೆಯನ್ನ ರೂಪಿಸ್ಕೊಂಡು ಅಭ್ಯಾಸ ಮಾಡ್ತಾ ಇದೀವ, ಸುಮ್ನೆ ನಾವು ಕಾಲಹರಣ ಮಾಡ್ತಾ ಇದೀವ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಅಭ್ಯಾಸದ ಕೊರತೆ. ನೀವು ಯಾವುದೇ ಪರೀಕ್ಷೆಯಲ್ಲಿ ಎಡುತ್ತಾ ಇದೀವಿ ಅಂತಂದ್ರೆ ಮೂರಲ್ಲಿ ಒಂದು ಖಂಡಿತ ಕಾರಣ ಆಗಿರುತ್ತೆ. ಇನ್ನ ಮೂರನೇ ಅಂಶ, ನಿಖರತೆ ಇಲ್ಲದೆ ಇರುವುದು. ಪರೀಕ್ಷೆಯ ಸಮಯದಲ್ಲಿ ಅದ ಅನ್ನುವಂತ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇದ್ದಾಗ ಈ ರೀತಿಯ ತೊಂದರೆ ಹೆಚ್ಚಾಗ್ತಾ ಇರುತ್ತೆ. 4 ಆಪ್ಷನ್ ಅಲ್ಲಿ ಯಾವುದು ಕನ್ಫ್ಯೂಸ್ ಆಗುವಂಥದ್ದು. ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ, ನಿಖರವಾಗಿ ನಾವು ಅದನ್ನ ಓದಿರೋದಿಲ್ಲ, ಸುಮ್ನೆ ಓದಿರ್ತೀವಿ, ಪುನರಾವರ್ತನೆ ಮಾಡಿರೋಲ್ಲ, ಮತ್ತೆ ನೆನಪಿಸ್ಕೊಂಡಿರಲ್ಲ, ಒಂದೇ ಒಂದು ಸತಿ ಓದಿ ಅದನ್ನ ಕೈ ಬಿಟ್ಟಿರ್ತೀವಿ. ಹಾಗಾಗಿ ಪರೀಕ್ಷೆಯ ಸಮಯದಲ್ಲಿ ನಮ್ಗೆ ನಿಖರವಾದಂತ ಉತ್ತರ ಗೊತ್ತಾಗ್ತಿರಲ್ಲ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. 4 ಆಪ್ಷನ್ ಕೊಟ್ಟಿದ್ದಾಗ ಎಲ್ಲವೂ ಸರಿ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಿಖರವಾಗಿ ಓದಿ. ಬರೀ ಪ್ರಶ್ನೆಯನ್ನ ನೋಡಿದ ತಕ್ಷಣನೇ ನಿಮ್ಗೆ ನಿಖರವಾದ ಉತ್ತರ ಗೊತ್ತಾದ್ರೆ ಮಾತ್ರ ನೀವು ಪೂರ್ಣವಾಗಿ ಏಕಾಗ್ರತೆಯಿಂದ ಓದ್ತಾ ಇದ್ದೀರಾ ಅಂತ ಅರ್ಥ. ಹಾಗಾಗಿ ಈ 3 ಸೋಲುಗಳಿಂದ ಮೊದಲು ಆಚೆ ಬರೋಣ. ಹೇಗೆ ಆಚೆ ಬರಬಹುದು ಅಂದ್ರೆ, ಪರೀಕ್ಷೆ ಅಂದ್ರೆ ಇಷ್ಟು ದಿನಗಳ ಕಾಲ ನಾವ್ ಏನ್ ಭಾವನೆ ಇತ್ತು ಆ ಭಾವನೆನ ಬದಲಾಯಿಸ್ಕೊಂಡು ಪರೀಕ್ಷೆಯ ಹೊಸ ಭಾವನೆಯನ್ನ ಹೊತ್ತು ಬಂದ್ರೆ ಖಂಡಿತ ಪರೀಕ್ಷೆ ಸುಲಭವಾಗುತ್ತೆ. ಹಾಗಾದ್ರೆ ಹೊಸ ಭಾವನೆಗಳನ್ನ ಹೇಗ್ ಮೂಡಿಸ್ಕೊಳ್ಳೋದು? ಇಷ್ಟು ದಿನ ನಾವ್ ಏನ್ ಅನ್ಕೊಂಡಿದ್ವಿ, ಪರೀಕ್ಷೆ ಅಂದ್ರೆ ಏನು ಬೇಡ, ಏನು ಬೇಕು ಅಂತ. ಪರೀಕ್ಷೆಯ ಬಗ್ಗೆ ಭಾವನೆಯನ್ನ ಸ್ವಲ್ಪ ಬದಲಾಯಿಸ್ಕೊಂತ ಹೋಗೋಣ. ಏನೇನ್ ಬದಲಾಯಿಸ್ಕೊಳ್ಳೋಣ? ಪರೀಕ್ಷೆ ಅಂದ್ರೆ ಭಯನ? ಖಂಡಿತ ಇಲ್ಲ. ಪರೀಕ್ಷೆ ಭಯದಿಂದ ಆಚೆ ಬಂದು ಒಂದು ಹಬ್ಬದ ಸಡಗರ ಯಾವ ರೀತಿ ಇರುತ್ತೆ, ಒಂದು ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಆಯ್ತಾ, ರಂಜಾನ್ ಇರ್ಬೋದು, ಎಷ್ಟು ಚೆನ್ನಾಗಿ ನಾವು ಸಡಗರದಿಂದ ಆಹ್ವಾನ ಮಾಡ್ತೀವಿ, ಪರೀಕ್ಷೆ ಕೂಡ ಅಷ್ಟೇ ಆಸಕ್ತಿಯಿಂದ ಸಡಗರದಿಂದ ಆಹ್ವಾನ ಮಾಡ್ಬೇಕು. ನಾನ್ ರೆಡಿ ಇದೀನಿ, ಎಕ್ಸಾಮ್ ಬರೀದಕ್ಕೆ ನಾನಾಗ್ಲೇ ತಯಾರಿದ್ದೀನಿ, ಆ ರೀತಿಯಲ್ಲಿ ಸಡಗರದಿಂದ ಬರಮಾಡ್ಕೊಬೇಕು. ಭಯ ಅನ್ನೋದು ನಮ್ಮಲ್ಲಿ ದೂರ ಆಗ್ಬೇಕು. ಇನ್ನು ಒತ್ತಡದಿಂದ ಪರೀಕ್ಷೆಯನ್ನ ತಗೊಳ್ಳೋದಕ್ಕೆ ಹೋಗ್ಬಾರ್ದು. ಮಾನಸಿಕವಾಗಿ ಶಾಂತವಾಗಿದ್ದು ಪರೀಕ್ಷೆಯನ್ನ ತಗೊಂಡ್ರೆ ಅಲ್ಲಿ ಎಲ್ಲವೂ ಕೂಡ ಸರಿಯಾಗೇ ಇರುತ್ತೆ. ಅದ್ರ ಬದಲು, ಒತ್ತಡದ ಬದಲು ಆಸಕ್ತಿಯಿಂದ, ಕಾತುರತೆಯಿಂದ, ನಾನು ಇಷ್ಟು ಸಿಲೆಬಸ್ ಓದಿದೀನಿ, ಅದ್ರಲ್ಲಿ ಯಾವ್ದು ಕೊಡ್ಬೋದು, ನಾನು ಏನ್ ಆನ್ಸರ್ ಮಾಡಬಹುದು, ಇಷ್ಟು ಆನ್ಸರ್ ಮಾಡ್ತಿದ್ದೀನಿ, ಇನ್ನು ಮುಂದೆ ಚೆನ್ನಾಗಿ ಆನ್ಸರ್ ಮಾಡ್ತೀನಿ, ಈ ಇಂಟ್ರೆಸ್ಟ್, ಕಾತುರ ನಿಮ್ಮಲ್ಲಿ ಬರ್ಬೇಕು. ಮುಂದಿನ ಅಂಶ, ಅವಸರ. ಸರಿಯಾಗಿ ಪ್ರಶ್ನೆನೇ ಓದಲೇ ಇರೋದು, ಅವಸರದಿಂದ ಉತ್ತರ ಬರೆದು ಬಿಡೋದು, ಅರ್ಧ ಗಂಟೆಲೆ ಎಲ್ಲವನ್ನ ಬರೆದು ಕುತ್ಕೊಳ್ಳೋ ಅಂತದ್ದು. ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡು 100 ಕ್ವಶನ್ಗೆ ಎಷ್ಟು ಟೈಮ್ ಅನ್ನ ಕೊಟ್ಟಿದ್ದಾರೆ ಅಂತ ನಾವು ಡಿವೈಡ್ ಮಾಡ್ಕೊಂಡು ಅದರಲ್ಲಿ ಬರುವಂತ ಕ್ವಶನ್ಗೆ ಕಡಿಮೆ ಸಮಯನ ತಗೊಂಡು ಆ ಸಮಯ ಕೂಡ ಕಠಿಣವಾದಂತ ಪ್ರಶ್ನೆಗೆ ಇಡೋದ್ರ ಮುಖಾಂತರ, ಅಂದ್ರೆ ಅವಸರ ಮಾಡ್ಕೋಬಾರ್ದು. ಅದ್ರ ಬದಲು ಸಹನೆಯಿಂದ ಪರೀಕ್ಷೆಯನ್ನ ಬರಿಬೇಕು, ಸಹನೆಯಲ್ಲಿ ಇರ್ಬೇಕು, ಮರೆವು ದೂರ ಆಗ್ಬೇಕು. ನನ್ಗೆ ಪರೀಕ್ಷೆ ಅಂದ್ರೆ ಮರ್ತೋಗುತ್ತೆ ಅಂತ ಅನ್ಕೊಂಡಷ್ಟು ಅದು ಮರ್ತೋಗೋದು ಜಾಸ್ತಿ. ಯಾಕಂದ್ರೆ ನೀವೇ ಅನ್ಕೊಂತಾ ಇದೀರಲ್ಲ ನನಗ್ ಮರ್ತೋಗುತ್ತೆ ಅಂತ. ಸಹಜವಾಗಿ ನಮ್ಗೆ ಮೆದ್ಲಿಗೆ ನಾವೇನ ಕೊಡ್ತಾ ಇದೀವಿ, ನನಗ್ ಮರ್ತೋಗುತ್ತೆ ಅನ್ನೋ ಸೂಚನೆನೇ ಕೊಡ್ತಾ ಇರೋದ್ರಿಂದ ನಾವ್ ಹೇಳ್ದಂಗೆ ಅದು ಮಾಡ್ತಾ ಹೋಗುತ್ತೆ. ಹಾಗಾಗಿ ನನ್ಗೆ ನೆನಪಿರುತ್ತೆ ಅನ್ಕೊಂಡು ಓದಿ, ಖಂಡಿತ ಅದ್ ನಿಮ್ಗೆ ನೆನಪಿರುತ್ತೆ. ನಾವು ಏನ್ ಸಂದೇಶ ಕೊಡ್ತೀವೋ ನಮ್ಮ ಮೆದ್ಲು ಅದನ್ನೇ
ಕೇಳ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನಿಂದ ನನಗೆ ನೆನಪಿರುತ್ತೆ ಅಂತ ಓದ್ತಾ ಹೋಗಿ, ಖಂಡಿತ ನೆನಪಿರುತ್ತೆ. ನೀವು ಓದ್ಬೇಕಾದ್ರೇನೆ ಪರೀಕ್ಷೆಯಲ್ಲಿ ಮರ್ತೋಗುತ್ತೆ ಅಂತ ಓದ್ತೀವಿ, ಹೌದಲ್ವಾ? ಸಹಜ. ಅದ್ರ ಬದಲಾಗಿ ನನ್ಗೆ ಇದು ನೆನಪಿರುತ್ತೆ ಅಂತ ಓದ್ತಾ ಹೋಗಿ 50% ಓದು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ತಳಮಳ ಇರುತ್ತೆ. ಪರೀಕ್ಷೆ ಅಂತಂದ್ರೆ ಏನೋ ಒಂದು ತಳಮಳ, ಹೇಳಕ್ಕಾಗಲ್ಲ, ಯಾರನ್ನೂ ಮಾತಾಡ್ಸಲ್ಲ, ಒಂದು ವಾರ ಅಕ್ಕಪಕ್ಕದವ್ರನ್ನೇ ಮಾತಾಡ್ಸಲ್ಲ, ಮನೇಲಿ ತಂದೆ ತಾಯಿ ಜೊತೆ ಮಾತಾಡಲ್ಲ, ನಗೋದೇ ಇಲ್ಲ. ಹಾಗಾಗಿ ಅಂತ ತಳಮಳದ ವಾತಾವರಣ ಖಂಡಿತ ಬೇಡ. ಯಾವಾಗ್ಲೂ ಕೂಡ ಆತ್ಮವಿಶ್ವಾಸದ ವಾತಾವರಣ ನಮ್ಮಲ್ಲಿ ಪರೀಕ್ಷೆ ಅಂದ್ರೆ ಇರ್ಬೇಕು. ಒಂದು ಕಾನ್ಫಿಡೆನ್ಸ್ ಇರ್ಬೇಕು ನಮ್ಮಲ್ಲಿ. ಬರೆಯೋದು ಬಿಡೋದು ಸೆಕೆಂಡ್ರಿ, ಪಾಸ್ ಆಗೋದು ಬಿಡೋದು ಸೆಕೆಂಡ್ರಿ, ಸೆಲೆಕ್ಷನ್ ಆಗೋದು ಬಿಡೋದು ಅದು ಸೆಕೆಂಡ್ರಿ. ಮೊದ್ಲು ಕಾನ್ಫಿಡೆಂಟ್ ಆಗಿ ಹೋಗ್ಬೇಕು. ನಾನೇ ಮುಂಚೆ ಸೆಲೆಕ್ಷನ್ ಆಗಲ್ಲ, ಇರೋದೇ 15 ಸೀಟು, ಇರೋದೇ ಇಷ್ಟು ಸೀಟು, ನಾನ್ ಡಿಸ್ಟಿಂಕ್ಷನ್ನೇ ಬರಲ್ಲ, ನಾನ್ ಪಾಸೇ ಆಗಲ್ಲ ಅಂತ ಮುಂಚೆನೆ ನಾವೇ ಅನ್ಕೊಂಡ್ರೆ ಖಂಡಿತ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವೇ ಅನ್ಕೊಂತ ಇದೀವಲ್ಲ, ಅದಕ್ಕೆ ಸಾಧ್ಯ ಇಲ್ಲ. ಆತ್ಮವಿಶ್ವಾಸದಿಂದ ಪರೀಕ್ಷೆನ ಹೆದರ್ಕೊಂಡಲೆ ಬರಮಾಡ್ಕೊಬೇಕು. ಇನ್ನ ದ್ವಂದ್ವತೆ ಅಂದ್ರೆ 2 ಆಪ್ಷನ್ ಕೊಟ್ಟಾಗ, ಪ್ರಬಂಧ 3 ಕೊಟ್ಟಿದ್ದಾರೆ, ಯಾವ ಸೆಲೆಕ್ಟ್ ಮಾಡ್ಕೋಬೇಕು? ಈಗ PSI ಅಲ್ಲಿ ಇರುತ್ತೆ ಪ್ರಬಂಧ 3 ಇರುತ್ತೆ, SSLC ಎಕ್ಸಾಮ್, PU ಎಕ್ಸಾಮ್ಗಳಲ್ಲಿ 3 ಪ್ರಬಂಧ 2 ಪತ್ರಲೇಖನ ಈ ರೀತಿ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ದ್ವಂದ್ವತೆ. ಹಾಗಾಗಿ ಅಲ್ಲಿ ನಿಖರವಾಗಿ ನೀವು ತೀರ್ಮಾನವನ್ನ ಕೈಗೊಳ್ಬೇಕು. ಇದೇ ನನಗೆ ಚೆನ್ನಾಗಿ ಬರುತ್ತೆ, ಇದೇ ನಾನು ಓದಿರುವಂತ ಅಂಶ ಅಂತ ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ 2ರಲ್ಲಿ ಕನ್ಫ್ಯೂಷನ್ ಅನ್ನ ಬಿಟ್ಟು ನಿಖರವಾಗಿರುವಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಇನ್ನು ತುಂಬಾ ಮುಖ್ಯ ಅನ್ಸಿದ್ದು, ನಮ್ಮ ಪರೀಕ್ಷೆ ಟೈಮಲ್ಲಿ, ಪರೀಕ್ಷೆ ಸಮಯದಲ್ಲಿ ಅನಾರೋಗ್ಯ ಜಾಸ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದ್ರೆ ತಿನ್ಬೇಕಾದಂತ ಆಹಾರ ತಿನ್ನಲ್ಲ, ಇಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಲ್ಲ. ಹಾಗಾಗಿ ಆರೋಗ್ಯ ನಮ್ಗೆ ಪೂರ್ಣ ಇಲ್ದಂಗ ಆಗೋಗುತ್ತೆ. ಹಾಗಾಗಿ ನಿಮ್ಮ ಪರೀಕ್ಷೆ ಚೆನ್ನಾಗಾಗ್ಬೇಕು ಅಂದ್ರೆ ಆರೋಗ್ಯದ ಕಡೆ, ಆಹಾರದ ಕಡೆನೂ ಕೂಡ ಹೆಚ್ಚು ಗಮನ ಕೊಡ್ಬೇಕು. ಹಾಗಾಗಿ ಇವೆಲ್ಲವೂ ಬೇಕು. ಇದನ್ನ ನಾವು ಇವತ್ತಿಂದಾನೇ ದೂರ ಮಾಡ್ಬೇಕು. ಇಷ್ಟು ಮಾಡಿದ್ರೆ ನಿಮ್ಮ 50% ನಿಮ್ಮ ಕೆಲಸ ಪೂರ್ಣವಾಗಿ ಕಡಿಮೆ ಆಗುತ್ತೆ. ಇನ್ನ ನೀವು ಪರೀಕ್ಷೆಯಲ್ಲಿ ಏನೆಲ್ಲ ತಪ್ಪು ಮಾಡ್ತೀರಾ ಅಂತ ನೋಡ್ತಾ ಹೋಗೋಣ. ತಪ್ಪುಗಳನ್ನ ಮಾಡ್ದಂಗಿರಕ್ಕೆ ಹೇಗೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತ ನೋಡೋಣ. ಮೊದಲನೇದು, ಪ್ರಶ್ನೆ ಪತ್ರಿಕೆ ಒಂದು 100 ಕ್ವಶನ್ ಇರುತ್ತೆ. ಅದರಲ್ಲಿ ಇಷ್ಟು ಅಂಶಗಳು ಖಂಡಿತವಾಗಿ ಇರುತ್ತೆ. ಒಂದು 20% ಟಫ್ ಇರುತ್ತೆ, 20% ಪೂರ್ತಿ ಈಸಿ ಇರುತ್ತೆ, ಇನ್ನು ಉಳಿದಂತಹ ಅಂಶ ಮಧ್ಯಮದಲ್ಲಿ ಇರುತ್ತೆ. ಹಾಗಾಗಿ ನಾವೇನ್ ಮಾಡೋಣ, ನಮಗ್ ಸರಳ ಅನ್ಸಿದ ಪ್ರಶ್ನೆಗಳನ್ನ ಬರಿತಾ ಹೋಗೋಣ. ಆ ಬರೆದಿದಂತಹ ಪ್ರಶ್ನೆಗಳಿಗೆ ಟಿಕ್ ಹಾಕೊಂತ ಹೋಗೋಣ. ಯಾಕಂದ್ರೆ ಅದು ನಮ್ಗೆ ಬರ್ದಿದೀವಿ ಅಂತ ನಮ್ಗೆ ಗೊತ್ತಾಗ್ಬೇಕು. ಹಾಗಾಗಿ ಅದನ್ನ ನಾವು ಗುರ್ತು ಮಾಡ್ಕೊಂತ ಹೋಗೋಣ. ನಂತರ ಮಧ್ಯಮದ ಪ್ರಶ್ನೆಗಳನ್ನ ಇದು ಬರಿತಾ 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 ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ನ ನಾವೇ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಇದು ನಿನಗ್ ಬರುತ್ತೆ, ಇಷ್ಟು ಬರ್ದಿದೀವಿ, ಇಷ್ಟು ಬರುತ್ತೆ. ಈಗ ನಾವು ಪರೀಕ್ಷೆಯಲ್ಲಿ ಏನೆಲ್ಲ ತಪ್ಪು ಮಾಡ್ತೀವಿ, ಅದ್ ಮಾಡ್ದಲೇ ಇರಂಗೆ ಹೇಗೆ ಮುನ್ನೆಚ್ಚರಿಕೆ ಕ್ರಮನ ವಹಿಸಬಹುದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಪ್ರಶ್ನೆ ಪತ್ರಿಕೆ ಕೊಟ್ಟಿದ ತಕ್ಷಣ ನಾವು ಸುಮ್ನೆ ಎಲ್ಲವನ್ನು ಓದ್ಕೊಂಡು ಹೋಗ್ಬೇಕು. 1 ಸಲ ಅಲ್ಲದಿದ್ರೆ 2 ಸಲ ಓದ್ಕೊಂಡು ಹೋಗ್ಬೇಕು. ಅದರಲ್ಲಿ ನಮ್ಗೆ ಸರಳವಾಗಿರುವಂತಹ ಪ್ರಶ್ನೆಗಳು ಇರುತ್ತೆ, ಮಧ್ಯಮವಾದಂತಹ ಪ್ರಶ್ನೆಗಳು ಇರುತ್ತೆ, ಕಠಿಣವಾದಂತಹ ಪ್ರಶ್ನೆಗಳು ಇರುತ್ತೆ. ಮೊದಲಿಗೆ ನಾವು ಸರಳವಾದಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂತ ನಮಗೆ ಗೊತ್ತಿಲ್ದಂಗೆನೆ ನಮ್ಮಲ್ಲೇ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಆವಾಗ ಮಧ್ಯಮ ಪ್ರಶ್ನೆಗಳನ್ನ ನಾವು ತಗೊಳ್ಳೋದಕ್ಕೆ, ಅದನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತೇವೆ. ನಂತರ ಕೊನೆಯಲ್ಲಿ ಕಠಿಣವಾದಂತಹ ಪ್ರಶ್ನೆಗಳನ್ನ ತಗೊಳ್ತೇವೆ. ಈ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಸರಳ, ಮಧ್ಯಮ, ಕಠಿಣ ಅನ್ನುವಂತ ರೀತಿಯಲ್ಲಿ ನಾವು ಸರಳತೆಯಿಂದ ಕಠಿಣತೆ ಕಡೆಗೆ ಹೋಗ್ಬೇಕು. 2ನೇ ಮುಖ್ಯ ಅಂಶ, ಸೂಚನೆಗಳನ್ನ ಮೊದಲೇ ತಿಳ್ಕೊಂಡಿರ್ಬೇಕು. ಅಲ್ಲಿ ಸೂಚನೆ ಓದೋದಕ್ಕೆ ಟೈಮ್ ಇರಲ್ಲ, ಬಹಳಷ್ಟು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಅದಕ್ಕೂ ಮುಂಚೆ ಏನೆಲ್ಲ ಬದಲಾವಣೆ ಆಗಿದೆ, ಋಣಾತ್ಮಕ ಮೌಲ್ಯಮಾಪನ ಇದೆಯಾ, ಅಥವಾ ಗಣಕೀಕೃತ ಪರೀಕ್ಷೆನ, ಅಥವಾ ಯಾವ ರೀತಿಯ ಪರೀಕ್ಷೆ, ಹೇಗಿರುತ್ತೆ, ಸಮಯ, ಪ್ರತಿಯೊಂದನ್ನು ಕೂಡ ನೀವು ಮುಂಚೆನೆ ತಿಳ್ಕೊಂಡೋಗಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಆ ಸಮಯ ಕೂಡ ಅಲ್ಲಿ ಮಿಗುತ್ತೆ. ಒಂದ್ಸತಿ ಸೂಚನೆಗಳನ್ನ ಸುಮ್ನೆ ಓದ್ತಾ ಹೋಗಿ. ನಂತರ ಋಣಾತ್ಮಕ ಅಂಕ ಇದ್ರೆ, ನೆಗೆಟಿವ್ ಮಾರ್ಕ್ ಇದ್ರೆ, ಫಾರ್ ಎಕ್ಸಾಂಪಲ್ 4 ಕ್ವಶನ್ಗೆ ರಾಂಗ್ ಆನ್ಸರ್ ಬರೆದ್ರೆ 1 ಮಾರ್ಕ್ ಅಲ್ಲಿ ಕಟ್ ಆಗ್ತಾ ಇರುತ್ತೆ. ಹಾಗಿದ್ದಾಗ ನಾವೇನ್ ಮಾಡ್ಬೇಕು, ಋಣಾತ್ಮಕ ಪ್ರಶ್ನೆಗಳನ್ನ, ಋಣಾತ್ಮಕ ಅಂಕಗಳನ್ನ ಪಡಿಬಾರ್ದು ಅಂತಂದ್ರೆ ಏನ್ ಮಾಡಬಹುದು, ನಿಮಗೆ ಖಚಿತವಾದಂತಹ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ಬರೀರಿ. ಇನ್ನ ಮೊದಲನೇ ಹಂತದಲ್ಲಿ ಬರೀರಿ. 2ನೇ ಹಂತದಲ್ಲಿ ನನಗೆ 4 ಆಪ್ಷನ್ ಅಲ್ಲಿ 2 ಸರಿ ಅನ್ಸುತ್ತೆ ಅನ್ನುವಂತ ಪ್ರಶ್ನೆಗಳಿದ್ರೆ ಅಂತದನ್ನ ಮಾತ್ರ ನೀವು ಪ್ರಶ್ನೆಗಳಿಗೆ ಉತ್ತರನ ಬರೀರಿ. ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಇದ್ರ ಬಗ್ಗೆ ನಾನು ಕೇಳೇ ಇಲ್ಲ ಅನ್ನುವಂತ ಪ್ರಶ್ನೆಗಳನ್ನ ಬಿಟ್ಬಿಡದೆ ವಾಸಿ. ಯಾಕೆಂದ್ರೆ 0.0 ಸಮಥಿಂಗ್ ಕೂಡ ನಮ್ಮ ಪರೀಕ್ಷೆನಲ್ಲಿ
ಬೇಕಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಕೂಡ ನಾವು ಗಮನಿಸಬೇಕಾಗುತ್ತೆ ಋಣಾತ್ಮಕ ಮೌಲ್ಯಮಾಪನ ಇದ್ದಾಗ. ಇಲ್ಲ ಅಂದ್ರೆ ಪ್ರತಿಯೊಂದು ಕ್ವಶನ್ ಕೂಡ ಬರೀರಿ, ಸರಿಯಾಗಿರ್ಲಿ ತಪ್ಪಾಗಿರ್ಲಿ ಏನು ತೊಂದರೆ ಇರಲ್ಲ. ಪ್ರತಿಯೊಂದು ಕ್ವಶನ್ ಕೂಡ ಬರಿತಾ ಹೋಗಿ, ಅದ್ರ ಬಗ್ಗೆ ಎಷ್ಟು ಗೊತ್ತೋ ಅಷ್ಟನ್ನು ಕೂಡ ಬರಿತಾ ಹೋಗಿ. 5 ಅಂಕದ ಪ್ರಶ್ನೆ ಇದ್ರೆ ಅದರಲ್ಲಿ ಕೇವಲ ಕೆಲವೇ ಅಂಶಗಳು ಗೊತ್ತಿತ್ತು ಅಂದ್ರೆ ಕೆಲವೇ ಅಂಶಗಳನ್ನೇ ಬರಿತಾ ಹೋಗ್ರಿ. ಖಂಡಿತ ಯಾವ್ದನ್ನು ಬಿಡಕ್ ಹೋಗ್ಬಾರ್ದು. ಸಾಧ್ಯವಾದಷ್ಟು ಕೂಡ ಆಯ್ಕೆ ನೋಡ್ದಲೇನೆ ಉತ್ತರಿಸಿದ್ರೆ ತುಂಬಾ ಉತ್ತಮ ಅನ್ಸುತ್ತೆ. ಆಯ್ಕೆ ನೋಡ್ತಾ ನೋಡ್ತಾ ನಿಮ್ಗೆ ಏನ್ ಅನ್ಸುತ್ತೆ, ಇದು ಇರಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಆಯ್ಕೆಗಳನ್ನ ನೋಡ್ಬೇಡಿ. ಏನೋ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಅವಾಗ ಆಯ್ಕೆಗೆ ಹೋಗಿ. ನಂತರ ಪ್ರಶ್ನೆ ಉತ್ತರದ ಕ್ರಮ ಸಂಖ್ಯೆ ಯಾವಾಗ್ಲೂ ಕೂಡ ಗಮನ ಇಟ್ಕೋಬೇಕು. ಪ್ರಶ್ನೆ 5 ಬರಿತಾ ಇರ್ತೀವಿ, OMR ಶೀಟ್ ಅಲ್ಲಿ 6ನೇದಕ್ಕೆ ಶೇಡ್ ಮಾಡ್ತಾ ಇರ್ತೀವಿ ಅಂತ ಅನ್ಕೊಂಡ್ರೆ ನಂತರದ ಎಲ್ಲಾ ಪ್ರಶ್ನೆಗಳನ್ನ ನಾವು ಅದೇ ರೀತಿ ಶೇಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಕ್ರಮ ಸಂಖ್ಯೆ ಮತ್ತೆ ಪ್ರಶ್ನೆಯ ಸಂಖ್ಯೆ ಗಮನದಲ್ಲಿ ಇರ್ಲಿ. ಅಲ್ಲಿಂದ ಎಲ್ಲಾ ಪ್ರಶ್ನೆಗಳು ಕೂಡ ತಪ್ಪು ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಒತ್ತಡ ಭಯ ಇದ್ರೆ ನಮ್ಮಲ್ಲೇ ಒಂದು 5 ನಿಮಿಷಗಳ ಕಾಲ ಸುಮ್ಮನೆ ಕೂತ್ಕೊಂಡು ನಮ್ಮ ಒಂದು ಉಸಿರಾಟ ಕಡೆ ಗಮನ ಕೊಟ್ರೆ ನಮ್ಮ ಮೆದುಳಿಗೆ ಆಮ್ಲಜನಕ ಬೇಕಾಗಿರುತ್ತೆ. ಆವಾಗ ಒತ್ತಡದಿಂದ ಆಚೆ ಬರ್ತೀವಿ. ಉತ್ತರಗಳು ಕೂಡ ನಾವು ಓದಿದ್ರೆ ಖಂಡಿತ ಅದು ಬಂದೇ ಬರುತ್ತೆ. ಹಾಗಾಗಿ ಒತ್ತಡದ ವಾತಾವರಣ ಇದ್ರೆ ಅದನ್ನ ನಮಗ್ ನಾವೇ ಸರಿ ಮಾಡ್ಕೊಂತ ಹೋಗ್ಬೇಕು. ಭಯದ ವಾತಾವರಣ ಇದ್ರೆ ಅದರಿಂದ ಮುಕ್ತವಾಗಿ ಪರೀಕ್ಷೆನ ಬರಿಬೇಕು. ನಮ್ ತರನೇ ಎಲ್ರು ಕೂಡ ಬರಿತಾ ಇರ್ತಾರೆ, ಅದನ್ನ ನೆನಪಿಸ್ಕೊಂತ ಹೋಗ್ಬೇಕು. ನನಗೆ ಸಾಮರ್ಥ್ಯ ಇದೆ, ನಾನ್ ಮಾಡ್ತೀನಿ ಅನ್ನುವಂತಹ ಆತ್ಮವಿಶ್ವಾಸವನ್ನ ಮೂಡಿಸ್ಕೊಂತ ಹೋಗಿ. ನಂತರ ಒಂದೇ ಪ್ರಶ್ನೆ 2 ಸಲ ಓದ್ಬೇಕಾಗುತ್ತೆ. ಒಂದು ಪ್ರಶ್ನೆ ಒಂದ್ಸಲ ಓದ್ಬೇಡಿ, ಇನ್ನೊಂದ್ಸಲ ಓದಿ. ಯಾಕೆಂದ್ರೆ ಪ್ರಶ್ನೆಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿರ್ತಾರೆ, ಅದನ್ನ ನಾವು ಓದೋದಿಲ್ಲ. ಅದು ಪರೀಕ್ಷೆಯಿಂದ ಆಚೆ ಬಂದ್ಮೇಲೆ ನಾವು ನೋಡ್ಕೊಂತೀವಿ. ಈ 4 ಆಯ್ಕೆಗಳಲ್ಲಿ ಯಾವುದು ಲೋಪಸಂಧಿ ಅಲ್ಲ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಪ್ರಶ್ನೆಯನ್ನ ನಿಧಾನವಾಗಿ 2 ಸತಿ ಓದಿ, ಆದ್ರೆ ಉತ್ತರ ಆಗ್ಲೇ ಬರೆಯೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಮುಂದೆ ಬರಿತೀನಿ ಅಂತ ಬಿಟ್ರೆ ತುಂಬಾನೇ ಜಾಸ್ತಿ ಆಗ್ತಾ ಹೋಗುತ್ತೆ, ಸಮಯ ತುಂಬಾನೇ ಕಡಿಮೆ ಇರುತ್ತೆ. ನಂತರ 4 ಆಪ್ಷನ್ ಇದ್ರೆ ಯಾವ್ದಾದ್ರು, ಈಗ ಪ್ರಬಂಧ ಬರಿತಾ ಇದ್ದೀರಾ, 3 ಪ್ರಬಂಧಗಳಲ್ಲಿ ಒಂದನ್ನ ಬರಿಬೇಕು ಅಂದ್ರೆ ಮೊದಲನೇ ಆಯ್ಕೆ ಮಾಡ್ಕೊಂತೀರಲ್ಲ ಅದೇ ನಿಮ್ಮ ಅಂತಿಮ ಆಯ್ಕೆ ಆಗಿರ್ಬೇಕು. 2-3 ಸಲ ಯೋಚನೆ ಮಾಡಿ ಅದನ್ನ ನೀವು ಆಯ್ಕೆ ಮಾಡ್ಕೋಬೇಕು. 4 ಸಾಲ ಬರೆಯೋದು ಮತ್ತೆ ಹೊಡೆದಾಕುವಂಥದ್ದು, ಮತ್ತೆ ಬೇರೆ ಪ್ರಬಂಧವನ್ನ ಆಯ್ಕೆ ಮಾಡ್ಕೊಳ್ಳೋದು ಅಥವಾ ಪತ್ರವನ್ನ ಆಯ್ಕೆ ಮಾಡ್ಕೊಳ್ಳೋದು, ಈ ರೀತಿ ಮಾಡೋದ್ರಿಂದ ಸಮಯ ಕೂಡ ನಮ್ಗೆ ಹೆಚ್ಚು ಸಿಗಲ್ಲ. ಇನ್ನ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳಿದ್ರೆ ಅದನ್ನ ನಾವು ಕೊನೆಯಲ್ಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಸಮಯ ಬೇಕಾಗುತ್ತೆ, ಏಕಾಗ್ರತೆ ಬೇಕಾಗುತ್ತೆ ನಮ್ಗೆ ಮೆಂಟಲ್ ಎಬಿಲಿಟಿ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ. ಆದಷ್ಟು ಬೇಗ ನಿಮ್ಗೆ ಉತ್ತರ ಗೊತ್ತಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸೋ ಮುಖಾಂತರ ಕ್ರಮ ಸಂಖ್ಯೆನ ನೋಡ್ಕೊಂತ ಹೋಗಿ. ಒತ್ತಡದಿಂದ ದೂರ ಇರಿ, ಶಾಂತ ಮನಸ್ಥಿತಿಯಲ್ಲಿರಿ, ತಾವಾಗೆ ತಮ್ಮಗ ಅಷ್ಟಕ್ಕೆ ಆತ್ಮವಿಶ್ವಾಸವನ್ನ ತುಂಬ್ಕೊಂತ ಹೋಗಿ. ಅದು ಉತ್ತರ ಖಂಡಿತ ನೀವು ಓದಿದ್ರೆ ಖಂಡಿತ ಉತ್ತರ ನೆನಪಾಗೆ ಆಗುತ್ತೆ. ಇಷ್ಟನ್ನ ಹೇಳ್ತಾ ಇನ್ನೊಂದಷ್ಟು ಪರೀಕ್ಷೆಯ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳು.